ಪ್ರಿಯ ವೀಕ್ಷಕರೇ ನಮಸ್ಕಾರ. ಅದೆಂಥ ಕಾಲ ಬಂತು ನೋಡಿ ಸ್ವಾಮಿ. ರೈತ ಬೆಳೆದ ಬೆಳೆಯನ್ನು ಕೈಗೆತ್ತಿಕೊಳ್ಳೋ ಮೊದಲೇ ಕಳ್ಳರು ಖದೀಮರು ಕದ್ದುಕೊಂಡು ಹೋಗ್ತಾರೆ ಅಂದರೆ ಇದಕ್ಕೇನನ್ನಬೇಕು? ಎಷ್ಟು ದಿನ ಅಲ್ಲಿ ಬೈಕ್ ಕದ್ರಂತೆ, ಇಲ್ಲಿ ಬಂಗಾರ ಕದ್ರಂತೆ, ಮನೆಯಲ್ಲಿಟ್ಟಿದ್ದ ಹಣವನ್ನು ದೋಚಿಕೊಂಡು ಹೋದ್ರಂತೆ ಅನ್ನೋ ಮಾತುಗಳನ್ನು ಕೇಳಿದ್ದೀವಿ, ನೋಡಿದ್ದೇವೆ. ಅರೆ, ರೈತ ಬೆಳೆಯೋ ಬೆಳೆಯನ್ನು ಕದಿಯೋ ಖದೀಮರಿಗೆ ಅದು ಹೇಗೆ ಮನಸ್ಸು ಬರುತ್ತಿತ್ತೋ ಗೊತ್ತಿಲ್ಲ. ಈ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದೊಮ್ಮೆ ಒಂದೊಂದು ರೀತಿಯ ಬೆಳೆಯನ್ನು ಒಕ್ಕಲು ಮಾಡಿ ಅದನ್ನು ಜಮೀನಿನಲ್ಲೇ ಬಿಟ್ಟು ಬರ್ತಾಯಿದ್ರು. ಅದು ನಿನ್ನೆ ಮೊನ್ನೆಯಿಂದ ನಡೆದುಕೊಂಡು ಬಂದಂಥದ್ದಲ್ಲ. ಆದರೆ ಇದನ್ನೇ ತಮ್ಮ ಕೆಟ್ಟ ದೃಷ್ಟಿಯನ್ನು ರೈತರ ಬೆಳೆಯ ಮೇಲೆ ಖದೀಮರು ಕಣ್ಣು ಹಾಕ್ತಿದ್ದಾರೆ ಅಂತ ಪಾಪ ರೈತರಿಗಾದರೂ ಹೇಗೆ ಗೊತ್ತಾಗುತ್ತೆ ಸ್ವಾಮಿ? ಜಗತ್ತಿಗೆ ಅನ್ನ ಕೊಡೋನು ರೈತ. ಮಳೆ ಬಂದರೂ ಬರದಿದ್ದರೂ, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಹೀಗೆ ವರ್ಷದ 365 ದಿನವೂ ತಾನು ಬೆಳೆಯೋ ಬೆಳೆಯ ಮೇಲೆ ಮಾತ್ರ ನಿಗಾ ವಹಿಸಿ ಕಷ್ಟಪಟ್ಟು ಮನೆಯವರನ್ನು ಕೂಡಿಸ್ಕೊಂಡು ಬಿತ್ತಿ ಬೆಳೆಯೋದನ್ನು ಬಿಟ್ಟರೆ ರೈತ ಬೇರೇನು ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಕಾಯಕವಾಯಿತು ಅಂತ ದುಡಿತಾನೆ. ಅಂಥ ರೈತ ಹಂಗೆ ದುಡಿದ್ರೇ ನೀವೆಲ್ಲ ತುತ್ತು ಅನ್ನ ತಿಂತಿರೋದು. ರೈತನ ಜೊತೆ ಚೆಲ್ಲಾಟವಾಡೋ ಮಳೆರಾಯ ದುಬಾರಿ ಬೆಲೆಯ ಬೀಜ ಗೊಬ್ಬರ ಇದೆಲ್ಲವನ್ನು ಸಾಲ ಸೂಲ ಮಾಡಿ ಬೆಳೆದ ಬೆಳೆಯನ್ನು ಇದೀಗ ಖದೀಮರಿಂದ ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದರೆ ಇಲ್ಲಿ ನಾನು ನಿಮಗೆ ಹೇಳ್ತಿರೋ ಸ್ಟೋರಿಯನ್ನೊಮ್ಮೆ ಗಮನವಿಟ್ಟು ನೋಡಿ. ರೈತರು ಬೆಳೆದ ಬೆಳೆಯನ್ನೇ ಕದಿಯೋಕೆ ಹೆಂಗೆಲ್ಲ ತಯಾರಿ ಮಾಡಿಕೊಂಡಿದ್ರು ಈ ಖದೀಮರು ಅಂತ. ಕೆಲವು ರೈತರು ಜಮೀನಿನಲ್ಲಿ ದವಸ ಧಾನ್ಯಗಳನ್ನು ಬಿಟ್ಟು ಬಂದರೆ, ಇನ್ನು ಕೆಲವು ರೈತರು ರಸ್ತೆ ಬದಿಯಲ್ಲಿ ಹಾಕಿರ್ತಾರೆ. ಅದರಲ್ಲೂ ಇನ್ನು ಕೆಲವರು ಅದಕ್ಕೆ ಅಂತಲೇ ಕಣಗಳಲ್ಲಿ ಬೆಳೆದ ದವಸ ಧಾನ್ಯಗಳನ್ನು ಇಟ್ಟಿರ್ತಾರೆ. ಇಂತಹ ಜಾಗಗಳನ್ನು ನೋಡಿಕೊಂಡಿದ್ದು ರಾತ್ರೋರಾತ್ರಿ 4 ಚಕ್ರದ ಬೊಲೆರೋ ವಾಹನ ಇಟ್ಕೊಂಡು 4-5 ಜನರ ತಂಡ ಕೈಗೆ ಸಿಕ್ಕಿದ್ದನ್ನೆಲ್ಲ ತಮ್ಮ ಗಾಡಿಗೆ ಹೇರ್ಕೊಂಡು ಹೋಗ್ತಿದ್ರು. ಬೆಳಗೆದ್ದು ಬೆಳೆದ ದವಸ ಧಾನ್ಯಗಳು ಕಳುವಾಗಿದೆ ಅಂತ ಗೊತ್ತಾದರೆ ರೈತನಿಗೆ ಹೇಗಾಗಬಾರ್ದು ಹೇಳಿ? ಇದು ಒಂದೊಂದು ಊರಲ್ಲಿ ಒಂದೊಂದು ರೀತಿ ಕಳುವು ಮಾಡಿಕೊಂಡೇ ಹೊರಟಿದ್ದ ಇಂಥವರನ್ನು ಮಟ್ಟ ಹಾಕಲೇಬೇಕು ಅನ್ನೋ ಕಾರಣಕ್ಕೆ ರೈತನೊಬ್ಬ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಹಾವೇರಿಯ SP ಅಂಶುಕುಮಾರ್ ಈ ಖದೀಮರನ್ನು ಹಿಡಿಯೋದಕ್ಕೆ ವಿಶೇಷ ತಂಡವನ್ನು ರಚಿಸಿ ಬಲೆ ಬೀಸಿದಾಗ ಸಿಕ್ಕಿಬಿದ್ರು ನೋಡಿ ಖದೀಮರು. ಬಂಧಿತರನ್ನು ದುರ್ಗಪ್ಪ ಕೊರ್ವಾರ್, ಗಂಗಾಧರ್ ಕೋಕನೂರ್, ಮಾಂತೇಶ್ ಗದಗ್, ಅಮಿತ್ ಗೋಸಾವಿ ಹಾಗೂ ಅಭಿಷೇಕ್ ನರೇಗಲ್ ಎಂದು ಗುರುತಿಸಲಾಗಿದೆ. ಈ ಖದೀಮರು ಕದ್ದಂತಹ 10.27 ಲಕ್ಷ ರೂಪಾಯಿ ಮೌಲ್ಯದ ಜೋಳ, ಗೋವಿನ ಜೋಳ, ಸಾವೆ, ಗೋಧಿ, ಕಡಲೆ ಹೀಗೆ ವಿವಿಧ ಧಾನ್ಯಗಳನ್ನು ಈಗಾಗಲೇ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಕಳ್ಳತನಕ್ಕೆ ಅಂತಲೇ ಒಂದು ವಾಹನವನ್ನು ಬಳಸ್ತಾ ಇದ್ರು, ಅದೇ ಬೊಲೆರೋ ವಾಹನ. ಅದ್ರ ಜೊತೆಗೆ ಒಂದು ಬೈಕನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ರೈತರ ದವಸ ಧಾನ್ಯಗಳ ಜೊತೆಗೆ ದನಕರಗಳನ್ನು ಸಹ ಈ ಕಳ್ಳರು ಕಳ್ಳತನವನ್ನು ಮಾಡ್ತಿದ್ರು. ಬಂಧಿತ ಆರೋಪಿಗಳಿಂದ ಬರೋಬ್ಬರಿ 54 ಚೀಲ ಜೋಳ, 21 ಚೀಲ ಗೋವಿನ ಜೋಳ, 30 ಚೀಲ ಸಾವೆ, 5 ಚೀಲ ಕಡಲೆ, 2 ಚೀಲ ಗೋಧಿಗಳನ್ನು ಈಗಾಗಲೇ ವಶಕ್ಕೆ ಪಡೆದಿರುವುದಾಗಿ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಕೈ, ಕಾಲು, ಕಣ್ಣು, ಬಾಯಿ ಎಲ್ಲವನ್ನ ಸರಿಯಾಗಿಟ್ಕೊಂಡಿರೋ ಇಂಥವರು ಮೈ ಬಗ್ಗಿಸಿ ದುಡಿಯೋದನ್ನು ಬಿಟ್ಟು ಹೀಗೆ ಜಗತ್ತಿಗೆ ಅನ್ನ ಕೊಡೋ ರೈತ ಬೆಳೆಯೋ ಬೆಳೆಯ ಮೇಲೆ ಕಣ್ಣು ಹಾಕಿದ್ರೆ ಮುಂದೆ ಒಂದಿನ ಹೀಗೆ ಸಿಕ್ಕಿ ಬಿದ್ದು ಮುಖ ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿಯಾಗಿದೆ.